ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಇದು ನನ್ನ ಫ್ರೈಡೇ ವ್ಲಾಗ್ ಆಗಿರುತ್ತೆ. ಫ್ರೈಡೇ ಅಮ್ಮ ಮನೆಗೆ ಹೋಗಬೇಕಾಗಿತ್ತು. ಆದ್ದರಿಂದ ಬೆಳಿಗ್ಗೆನೇ ಟೊಮೆಟೊ ರೈಸ್ ಮಾಡಿ ಅಲಸಂದಿ ಕಾಳು ಸಾಂಬಾರು ಮಾಡಿದ್ದೆ ಮತ್ತು ತರಕಾರಿ ಹಾಕಿ ಪಲ್ಯ ಮಾಡಿದ್ದೆ. ಮಗಳಿಗೆ ಸ್ಕೂಲ್ ಕೂಡ ಲೀವ್ ಇತ್ತು. ತರಕಾರಿ ಬಂದಿತ್ತು, ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಎಲ್ಲ ಕ್ಲೀನ್ ಮಾಡಿ ಫಿಲ್ ಮಾಡಿಟ್ಬಿಟ್ಟು ಅಮ್ಮ ಮನೆಗೆ ಹೋಗೋಣ ಅಂತ ಬೇಗ ಫ್ರೈಡೇ ಆಗಿರೋದ್ರಿಂದ ಬೇಗ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಕೊಟ್ಟೆ. ಅತ್ತೆ ಬೆಳಿಗ್ಗೆಯಿಂದ ದೇವ್ರ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಅತ್ತೆ ಪೂಜೆ ಮಾಡಿದ್ರು. ನಾನು ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಕೊಟ್ಟೆ. ಹೋಗೋ ದಾರಿ ಫುಲ್ಲೂ ಏನೇನೋ ಮಾತಾಡ್ಕೊಂಡು ಬರ್ತಾಯಿದ್ದ. ಅಷ್ಟೊತ್ತಿಗೆ 4:30ಗೆ ಅಲ್ಲೋಗಿ ರೀಚ್ ಆಗಿದ ತಕ್ಷಣ ನಮ್ಮಮ್ಮ ಖುಷಿಯಿಂದ ಬಂದು ವೆಲ್ಕಮ್ ಮಾಡಿದ್ರು. ಆಮೇಲೆ ನಮ್ಮಮ್ಮ ಅವರು ಇರೋ ಓನರ್ ಬಂದುಬಿಟ್ಟು ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ದಾರೆ. ಹೋಗಿದ ತಕ್ಷಣ ಫಸ್ಟು ಅವನ್ನ ಎತ್ಕೊಂಡ್ರು. ಎತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಸಿದ್ರು. ಆಮೇಲೆ ನೈಟಲ್ಲಿ ಅಲ್ಲಿ ಯಾಕಂದರೆ ನಾನೀಗ ಅಮ್ಮ ಮನೆಗೆ ಹೋಗಿದ್ದು, ಅಲ್ಲಿ ಊರಹಬ್ಬ ಐತೆ ಅಣ್ಣಮ್ಮ ದೇವಿದು. 16 ವರ್ಷದಿಂದ ಊರಹಬ್ಬ ನಡ್ಸ್ಕೊಂಡು ಬರ್ತಾಯಿದ್ದಾರೆ. ನಾನು ಹುಟ್ಟಿ ಬೆಳೆದಿರೋದ್ರಿಂದ ಅಲ್ಲೇ ಆಗಿರೋದ್ರಿಂದ ನನಗೆ ಅಷ್ಟೊಂದು ನನಗೆ ಚಿಕ್ಕವಾಗೆಲ್ಲ ಜ್ಞಾಪನ ಇಲ್ಲ. ಈಗ ಒಂದು ಆಲ್ಮೋಸ್ಟ್ ನನ್ನ ಮದುವೆ ಆದಮೇಲೆ 5 ಇಯರ್ಸಿಂದ ಅಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ. 2 ಇಯರ್ಸಿಂದ ನಾನು ತಂಬಿಟ್ಟು ಆರತಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತಿದ್ದೀನಿ. ಅದಕ್ಕೆ ಮುಂಚೆ ಎಲ್ಲ ನಾವು ಅಷ್ಟೊಂದು ಹೋಗ್ತಿರ್ಲಿಲ್ಲ. ಆಮೇಲೆ ಎಲ್ಲ ಹೋಗಿ ಎಲ್ಲ ನೈಟೆಲ್ಲ ಮುಗೀತು. ನೈಟ್ ಅಮ್ಮ ಸಾಂಬಾರು ಮಾಡಿದರು, ಮೆಂತ್ಯ ಸಾಂಬಾರು ಮಾಡಿದರು. ಅಮ್ಮ ನಮ್ಮಪ್ಪಗೆ ಟೇಸ್ಟ್ ನೋಡೋಕೆ ಕೊಡ್ತಿದ್ದಾರೆ. ಅವ್ರು ಟೇಸ್ಟ್ ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರು. ಆಮೇಲೆ ನಾನು ಹೂವು ಎಲ್ಲ ಕಟ್ಟಿ ಸ್ವಲ್ಪ ತೆಗೆದಿಟ್ಟೆ ಪೂಜೆಗೆ ಬೇಕು ಅಂತ ಹೇಳ್ಬಿಟ್ಟು. ಅಮ್ಮ ಕಾಲು ನೋವಿಗೆ ಅಂತೇಳ್ಬಿಟ್ಟು ಐಸು ಇಟ್ಟಿದ್ರು ಫ್ರಿಜ್ಜಲ್ಲಿ. ಆ ಐಸನ್ನ ತೆಗೆದಿಟ್ಟಿದ್ರೆ ನನ್ನ ಮಗನೂ ನನ್ನ ಮಗಳಿಬ್ಬರು ಅದರಲ್ಲಿ ಸರ್ಕಸ್ ಮಾಡ್ತಾಯಿದ್ದಾರೆ. ಮತ್ತು ನೈಟ್ ಅವತ್ತು ಫ್ರೈಡೇ ನೈಟು ಮಕ್ಕಳದು ಜಾನಪದ ನೃತ್ಯ ಸಂಗೀತ ಥರ ಪ್ರೋಗ್ರಾಮ್ ಇಟ್ಕೊಂಡಿದ್ರು ಅಲ್ಲಿ ಅಣ್ಣಮ್ಮ ದೇವಿ ಹತ್ರ. ಆಮೇಲೆ ನೈಟ್ ಅದು ನೋಡ್ಕೊಂಡು ಬಂದು ನನ್ನ ತಮ್ಮ, ನಾನು, ಅಮ್ಮ ಎಲ್ಲರೂ 12 ಗಂಟೆವರೆಗೂ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ನನ್ನ ತಮ್ಮ ನನ್ನ ಮಗನ ಜೊತೆ ಆಡ್ತಾಯಿದ್ದ. ಹೋಗ್ತೀವಿ ಅಂದರೆ ಸಾಕು, ಎಷ್ಟೇ ಫೋನಲ್ಲಿ ಮಾತಾಡಿದ್ರೂ ನಾವು ಅಲ್ಲಿ ಹೋದಾಗ ಅದು ಮಾತಿಗೆ ಸ್ಟಾಪೇ ಇರೋದಿಲ್ಲ ಅನಿಸುತ್ತೆ. ಮಾತಾಡ್ತಾನೆ ಇರ್ತೀವಿ. ಮಲಗೋಷ್ಟೊತ್ತಿಗೆ 12:30 ಆಯಿತು. ಮಾರ್ನಿಂಗ್ ಮಕ್ಕಳಿನ್ನೂ ಮಲಗಿದ್ರು. ನಾನು ಎದ್ದೇಳೋಷ್ಟೊತ್ತಿಗೆ 9:30 ಆಗಿತ್ತು. ಅಮ್ಮ ಕೆಲ್ಸಕ್ಕೆ ಹೋಗಿದ್ರು. ಸರಿ ಕೆಲ್ಸಕ್ಕೆ ಹೋಗೋದಾರಲ್ಲ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆಯಿಂದ ಸ್ವಲ್ಪ ಎಲ್ಲ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ. ಅಮ್ಮ ಕೆಲಸದಿಂದ ಬಂದಮೇಲೆ ಸಾಯಂಕಾಲ ಮತ್ತೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಬೆಳಗ್ಗೆಯಿಂದ ಎಲ್ಲರೂ ಕ್ಲೀನ್ ಮಾಡಿದ್ದೆ. ಕ್ಲೀನ್ ಮಾಡಿ ಸಂಜೆ ಅಮ್ಮ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡಿ ಮುದ್ದೆ ರೈಸ್ ಎಲ್ಲ ಮಾಡಿದ್ರು. ಮಾಡಿದ್ದಾದಮೇಲೆ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿದೆ. ಪೂಜೆ ಮಾಡಿಬಿಟ್ಟು ಅಮ್ಮ, ನಾನು ಮತ್ತು ನಮ್ಮ ಅಮ್ಮವ್ರ ಮನೆ ಓನರ್ ಆಂಟಿ ಮಾತ್ರ ಟೆಂಪಲ್ಗೆ ಹೋದ್ವಿ. ಅಲ್ಲೋದ್ರೆ ನೈಟ್ ವ್ಯೂ ಚೆನ್ನಾಗಿತ್ತು. ಯಾಕಂದರೆ ನಾನು ನೈಟಲ್ಲಿ ಯಾವತ್ತೂ ಹೋಗಿರಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ನೈಟಲ್ಲೆಲ್ಲ ನೋಡಿಕೊಂಡ್ವಿ. ನೋಡಿದ್ರೆ ಎಷ್ಟೊಂದು ವೆರೈಟೀಸ್ ಆಫ್ ಗೊತ್ತಿರುತ್ತಲ್ವ ಊರಹಬ್ಬ ಅಂತಂದರೆ ತುಂಬ ಡಿಫ್ರೆಂಟಾಗೆಲ್ಲ ಇಟ್ಟಿದ್ರು. ಮತ್ತು ಆವತ್ತು ನೈಟಲ್ಲಿ ಬೆಲ್ದಾರತಿ ಇತ್ತು. ವೆಂಕಟರಮಣ ಸ್ವಾಮಿ ದೇವರಿಗೆ ಮತ್ತು ಆಂಜನೇಯ ದೇವರಿಗೆ ಬೆಲ್ದಾರತಿ ಅಲ್ಲಿ ಎಲ್ಲರೂ ತುಂಬ ಬೇಗ ತೊಗೊಂಡೋಗ್ಬಿಟ್ಟಿದ್ರು. ನಾನು ತೊಗೊಂಡೋಗೋಷ್ಟೊತ್ತಿಗೆ
ಕೊಟ್ಟು ಈ ಥರ ಕೊಟ್ಟು ಹೋಗಿ ನಿಂತಿದ್ದೀವಿ. ಒಂದು 2 ಸೆಕೆಂಡಲ್ಲಿ ನಮ್ಮಮ್ಮ ಕಾಣಿಸ್ತಾನೆ ಇಲ್ಲ ದೇವಸ್ಥಾನದೊಳಗಡೆ. ನೋಡಿದ್ರೆ ಆಚೆ ಬಂದುಬಿಟ್ಟಿದ್ದಾನೆ. ಆಚೆ ಬಂದು ಸ್ಟೆಪ್ಸ್ ಎಲ್ಲ ಇಳಿದು ರೋಡಲ್ಲಿ ಹೋಗ್ತಾ ಇದ್ದಾನೆ. ಅಮ್ಮಗೆ ಫುಲ್ಲು ಭಯ ಆಗಿಬಿಡ್ತು. ಓಡೋಗಿ ಅಮ್ಮ ಕರ್ಕೊಂಡು ಬಂದರು. ಜಸ್ಟ್ 2 ಸೆಕೆಂಡ್ಸ್ ಅಷ್ಟೇ. ನನ್ನ ಮಗನಿಗಂತೂ ಆಚೆ ಎಲ್ಲಿ ಹೋಗಬೇಕು, ಎಲ್ಲಿ ಓಡಾಡ್ತಾ ಇರಬೇಕು ಅಂತೇಳ್ಬಿಟ್ಟು ಎಕ್ಸೈಟ್ಮೆಂಟಲ್ಲಿ ಇರ್ತಾನೆ. ಅಲ್ಲಿ ಓಡೋಗ್ತಾ ಇದ್ದಾನೆ ನೋಡಿ. ಅಮ್ಮ ಹೋಗ್ತಾ ಇದ್ದಾರೆ, ಓಡೋಗಿ ಕರ್ಕೊಂಡು ಬಂದರು. ಹಿಂದೆ ನನ್ನ ಮಗಳು ಹೋಗ್ತಾ ಇದ್ದಾಳೆ. ತುಂಬ ಸಖತ್ ಭಯ ಆಗಿಬಿಟ್ಟಿತ್ತು 2 ಸೆಕೆಂಡಲ್ಲಿ. ಅಲ್ಲಿ ಸ್ವಲ್ಪ ಇನ್ನು ಮುಂದಕ್ಕೆ ನೆಕ್ಸ್ಟ್ ರೋಡ್ ಒಂದು ಟರ್ನ್ ಆಗಿಬಿಟ್ಟಿದ್ದಿದ್ರೆ ಕಷ್ಟ ಆಗ್ತಾಯಿತ್ತು. ಮತ್ತು ಕರ್ಕೊಂಡು ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆಲ್ಲ ಆರತಿ ಮಾಡಿ ಎಲ್ಲ ಪ್ರದಕ್ಷಿಣೆ ಎಲ್ಲ ಹಾಕ್ಬಿಟ್ಟು ಮತ್ತು ಆಂಜನೇಯ ದೇವಸ್ಥಾನ ಹತ್ರ ತೊಗೊಂಡೋಗಿ ಅಲ್ಲಿ ಬೆಲ್ದಾರತಿ ಮಾಡಿಬಿಟ್ಟು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇಟ್ಟಿದ್ರು. 1-2 ಡ್ಯಾನ್ಸ್ ನೋಡಿದ್ವಿ. ಡ್ಯಾನ್ಸ್ ನೋಡಿದಾದಮೇಲೆ ಚೆನ್ನಾಗಿ ಮಾಡಿದ್ರು ಡ್ಯಾನ್ಸು. ಮಕ್ಕಳಿಗೆಲ್ಲ ಗಿಫ್ಟ್ಸ್ ಎಲ್ಲ ಕೊಡ್ತಾಯಿದ್ರು. ನನ್ನ ಮಗ ಗಿಫ್ಟ್ಸ್ ಕೊಡೋ ಜಾಗದಲ್ಲಿ ಕೂಡ ಹೋಗಿ ನಿಂತಿದ್ದಾನೆ. ಎಲ್ಲೂ ಅವನು ತೊಡೆ ಮೇಲೆ ನಮ್ಮ ಮೇಲೆ ಅಂತೂ ಒಂದು ಸೆಕೆಂಡು, ಒಂದು 5 ನಿಮಿಷ ಕೂಡ ಕೂತ್ಕೊಳ್ಳೋದಿಲ್ಲ. ಅವನಿಗೆ ಎಲ್ಲ ಕಡೆ ಓಡಾಡಬೇಕು ಇದೇ ಆಸೆ. ಆಮೇಲೆ ರಿಟರ್ನ್ ಹೋಗೋಣ ಅನ್ನೋಷ್ಟೊತ್ತಿಗೆ ಬಳೆ ಇಟ್ಟಿದ್ದರು. ನಮ್ಮ ಮನೆ ಓನರ್ ಆಂಟಿ ಬಂದುಬಿಟ್ಟು ಬಳೆ ಹಾಕ್ಸಿದ್ರು. ನಾನು ಬೇಡ ಅಂತಂದೆ, ಆದ್ರೂ ಬಲವಂತ ಮಾಡಿ ಹಾಕ್ಸಿದ್ರು. ಆಮೇಲೆ ನನ್ನ ಮಗಳು ಈ ಪೊಟ್ಯಾಟೊ ಟ್ವಿಸ್ಟರ್ ಬೇಕು ಅಂತೇಳಿದ್ದಕ್ಕೆ ಅವಳಿಗೊಂದು ಪೊಟ್ಯಾಟೊ ಟ್ವಿಸ್ಟರ್ ಕೊಡಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನೈಟು ನೆಕ್ಸ್ಟ್ ಡೇ ಸಂಡೇಗೆ ತಂಬಿಟಾರತಿ ಮಾಡಬೇಕಾಗಿತ್ತು. ತಂಬಿಟಾರತಿ ಮಾಡಿದ್ವಿ. ಆಮೇಲೆ ನನ್ನ ತಮ್ಮ ಬಂದ. ಎಲ್ಲರೂ ಕೂತ್ಕೊಂಡು ಊಟ ಮುಗಿಸ್ಕೊಂಡ್ವಿ. ನನ್ನ ತಮ್ಮ ಎಲ್ಲರದ್ದು ಒಂದು ವೀಡಿಯೋ ಸಣ್ಣದಾಗಿ ಕ್ಯಾಪ್ಚರ್ ಮಾಡಿದ್ದಾನೆ. ಎಲ್ಲರೂ ಕೂತ್ಕೊಂಡು ಊಟ ಮುಗಿಸ್ಕೊಂಡು ಬೇಗ ಟೈಮ್ ಆಯಿತು ಅಂತ ಮಲಗಿದಾದ್ಮೇಲೆ ಸಂಡೇ ಬಂದು ನಾನ್ ವೆಜ್ ಇತ್ತು. ಬೆಳಗ್ಗೆನೇ ಬೇಗ 7 o'clockಗೆಲ್ಲ ಎದ್ದು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ರೆಡಿ ಮಾಡಿಕೊಂಡು ನಾನು ನನ್ನ ತಮ್ಮ ಇಬ್ಬರೂ ಮಟನೂ ಚಿಕನ್ ತೊಗೊಂಡು ಬರೋಣ ಅಂತ ಹೋದ್ವಿ. ನಮ್ಮ ಚಿಕ್ಕಮ್ಮ ಮತ್ತು ಓನರ್ ಆಂಟಿ ಇಬ್ಬರೂ ಎಲ್ಲ ತೊಳೆದು ಕ್ಲೀನ್ ಮಾಡ್ತಾಯಿದ್ರು. ನಾನು ನನ್ನ ತಮ್ಮ ಇಬ್ಬರು ಹೋಗ್ಬಿಟ್ಟು ಮಟನು ಚಿಕನ್ ತೊಗೊಂಡು ಬಂದ್ವಿ. 5 kg ಮಟನ್ನು ಮತ್ತು 10 kg ಚಿಕನ್ ತೊಗೊಂಡು ಬಂದ್ವಿ. ಚಿಕನ್ ತೊಗೊಂಡು ಬಂದು ಮಟನಲ್ಲಿ ಸ್ಪೆಷಲ್ ಬಂದು ಮಟನ್ ಸಾಂಬಾರು, ಮುದ್ದೆ ಮತ್ತು ಚಿಕನ್ ಫ್ರೈ, ಕಬಾಬ್, ರಸಮ್ಮು, ರೈಸ್ ಮಾಡಿದ್ವಿ. ಇದನ್ನು ಮಾಡೋಷ್ಟೊತ್ತಿಗೆ ಫುಲ್ ಡೇ ಮುಗ್ದೋಗಿತ್ತು. ಆಮೇಲೆ ಬೇಗ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಈ ಪೀಸ್ ದೊಡ್ಡದಾಗಿ ಹೊಡ್ಕೊಟ್ಟಿದ್ರು ಅಂತ ಅಮ್ಮ ಎಲ್ಲ ಕಟ್ ಮಾಡ್ತಾಯಿದ್ರು. ನಾನು ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡಿ ಅಮ್ಮಗೆ ರೆಡಿ ಮಾಡಿಕೊಟ್ಬಿಟ್ಟು ನಾನು ಕಬಾಬ್ಗೆಲ್ಲ ಸ್ವಲ್ಪ ಕಲಸಿಟ್ಟೆ. ನಮ್ಮ ಎಕ್ಸೈಟ್ಮೆಂಟ್ ನಮ್ಮದು ಅಂದರೆ ಮಕ್ಕಳ ಎಕ್ಸೈಟ್ಮೆಂಟ್ ಮಕ್ಕಳದು. ಅವ್ರ ಪಾಡಿಗೆ ಅವ್ರು ಕುಣಿತಾಯಿದ್ರು, ಆಡ್ತಾಯಿದ್ರು. ನನ್ನ ಮಗಳು ನೋಡಿ ಸೌತೆಕಾಯಿ ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಿದ್ದಾಳೆ. ನಾನು ಎಲ್ಲ ಕಲಿಸ್ಕೊಟ್ಟಿದ್ದಾದಮೇಲೆ ಇನ್ನೇನು ತಂಬಿಟ್ಟು ದೀಪ ತೊಗೊಂಡು ಹೋಗಬೇಕು. ಅಷ್ಟೊತ್ತಿಗೆ ಊರಿಂದ ನಮ್ಮ ರಿಲೇಷನ್ ಬಂದಿದ್ದರು. ಅವರು ಈ ಥರ ಖಾಲಿ ದೀಪ ತೊಗೊಂಡು ಹೋಗ್ಬಾರ್ದು, ಎಲೆ ಇಲ್ಲಾಂದರೆ ಹೂವು ಚುಚ್ಕೊಂಡು ಅದಕ್ಕೆ ಅಲಂಕಾರ ಮಾಡ್ಕೊಂಡು ತೊಗೊಂಡೋಗ್ಬೇಕು, ಖಾಲಿ ದೀಪ ತೊಗೊಂಡು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ಅದನ್ನು ರೆಡಿ ಮಾಡಿಕೊಟ್ರು. ರೆಡಿ ಮಾಡಿದಾದಮೇಲೆ ಮತ್ತೆ ತೊಗೊಂಡು ಹೋದ್ವಿ. ನಾನು ಯಾವಾಗೂ ಮಾಡಿಲ್ಲ. ಇದು ಈ ವರ್ಷ ಬಂದು ಸೆಕೆಂಡ್ ಇಯರು ಸೆಕೆಂಡ್ ಇಯರ್ ನಾನು ತೊಗೊಂಡು ಹೋಗ್ತಾರೆ ತಂಬಿಟ್ಟು ಆರತಿ ತೊಗೊಂಡೋಗಿ ಅದನ್ನು ಅಲ್ಲಿ ಆರತಿ ಬೆಳಗಿದ್ದಾದಮೇಲೆ ಅದರ ಮೇಲಿರೋ ಎಲೆ ಹೂವು ಎಲ್ಲ ತೆಗೆದುಬಿಟ್ಟು ಆ ತಂಬಿಟ್ಟು ನಾವು ನಿಲ್ಲಿಸಿರ್ತೀವಲ್ಲ ಆ ತಂಬಿಟ್ಟನ್ನ ಈ ಥರ ಮಗುಚಾಕ್ಬೇಕಂತೆ. ಆ ಥರ ಇದೆ ಅಂತ ನನಗೂ ಗೊತ್ತಿಲ್ಲ. ಅವ್ರು ಹೇಳಿದ್ರು ಓಕೆ ಅಂತ ಹೇಳ್ಬಿಟ್ಟು ಬೇಗ ರೆಡಿ ಮಾಡಿಕೊಂಡು ತೊಗೊಂಡೋಗೋಷ್ಟೊತ್ತಿಗೆ ತುಂಬ ಜನ ಬಂದೆಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ಬಿಟ್ಟಿದ್ರು. ನಾವೇ ಲೇಟು. ಆಮೇಲೆ ತೊಗೊಂಡೋಗಿ ಅಲ್ಲೋಗಿ ದೀಪ ಅಂಟಿಸ್ಕೊಂಡ್ವಿ. ದೀಪ ಅಂಟಿಸ್ಕೊಂಡು ಅಣ್ಣಮ್ಮ ದೇವಿಗೆ ಆರತಿ ಮಾಡಿಬಿಟ್ಟು 3 ದೇವ್ರು ಇಟ್ಟಿದ್ರು. ನನಗೆ ಸರಿಯಾಗಿ ಇನ್ನೂ 2 ದೇವ್ರದ್ದು ಹೆಸರು ಗೊತ್ತಿಲ್ಲ. ಎಲ್ಲ ಆರತಿ ಮಾಡಿಬಿಟ್ಟು ಅವ್ರಿಗೊಂದು ಸತಿ ಕೊಟ್ಟು ಅವ್ರೊಂದು ಸತಿ ಆರತಿ ಮಾಡಿಕೊಟ್ರು. ಆಮೇಲೆ ಸಿಂಪಲಾಗಿ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಬಂದು ನಮ್ಮ ಚಿಕ್ಕಮ್ಮನ ಮಗಳು ಇವಳೇನೋ ವೀಡಿಯೋ ತೆಗೆದಿದ್ದು. ನನ್ನ ಮಗಳೂ ಸ್ವಲ್ಪ ವೀಡಿಯೋಸ್ ತೆಗೆದಿದ್ದಾಳೆ. ಯಾಕಂದರೆ ನಾನು ಟ್ರೈಪಾಡ್ ತೊಗೊಂಡು ಹೋಗಿರಲಿಲ್ಲ, ಮರ್ತೋಗ್ಬಿಟ್ಟಿದ್ದೆ. ನನ್ನ ಮಗಳು ಸ್ವಲ್ಪ ವೀಡಿಯೋಸ್ ತೆಗೆದಿದ್ದಾಳೆ. ಮತ್ತು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಅಡುಗೆ ಎಲ್ಲ ಆಗಿತ್ತು. ಮುದ್ದೆ ಒಂದು ಮಾಡಬೇಕಾಗಿತ್ತು. ಮುದ್ದೆ ಮಾಡಿಬಿಟ್ಟು ನಮ್ಮಪ್ಪ ಬಂದು ನನ್ನ ಮಗನ ಕರ್ಕೊಂಡು
ಸ್ಲೋ ಮೋಷನ್ ವಾಕ್ ಮಾಡ್ತಾಯಿದ್ದಾರೆ. ನಾನು ಮಾಡ್ತೀನಿ, ನನ್ನ ಜೊತೆ ಒಂದು ವೀಡಿಯೋ ತೆಗಿ ಅಂತ ಹೇಳ್ಬಿಟ್ಟು ವಾಕ್ ಮಾಡಿಕೊಂಡು ಬರ್ತಾಯಿದ್ರು. ನನ್ನ ಮಗನ ಹಿಡ್ಕೊಂಡು ಅವ್ನು ಪಂಚೆ ಹಾಕ್ಕೊಂಡಿದ್ದ. ಅವನು ತಾತ ಮೊಮ್ಮಗ ಇಬ್ಬರೂ ವೀಡಿಯೋಸ್ ಮಾಡ್ಕೊಂಡು ಓಡಾಡ್ತಾಯಿದ್ರು. ಇದೆಲ್ಲ ಮುಗಿಸ್ಕೊಂಡು ಊಟ ಮಾಡಿದ್ವಿ. ಊಟ ಮಾಡಿಬಿಟ್ಟು ನಾವು ಮನೆಗೆ ರೀಚ್ ಆಗಿಬಿಟ್ವಿ. ಸಂಡೇ ಯಾಕಂದರೆ ಮಂಡೇ ಸ್ಕೂಲ್ ಇತ್ತಲ್ವ, ಅದರಿಂದ ಮನೆಗೆ ರೀಚ್ ಆದ್ವಿ. ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟು 7:30 ಆಗಿತ್ತು. ನಾವು ಅಲ್ಲೇ ಕುತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಎಲ್ಲ ಬಂದಿದ್ರಲ್ಲ, ಎಲ್ಲರ ಹತ್ರ ರಿಲೇಷನ್ ಹತ್ರ ಮಾತಾಡಿಕೊಂಡು 7:30ಗೆ ಮನೆಗೆ ರೀಚ್ ಆದ್ವಿ. ಇದು ಮಂಡೇ ಅಣ್ಣಮ್ಮನ ಮತ್ತೆ ರಿಟರ್ನ್ ತೊಗೊಂಡು ಹೋಗ್ಬೇಕಾದ್ರೆ ಈ ರೀತಿ ಎಲ್ಲ ಇದೇನೋ ಡೋಲು ಮತ್ತು ಬೊಂಬೆಗಳೆಲ್ಲ ತೊಗೊಂಡು ಬಂದು ಇದೆಲ್ಲ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಬಟ್ ಇದು ವೀಡಿಯೋ ನಾನು ಅಲ್ಲಿ ಇರಲಿಲ್ಲ, ಇದು ಅಲ್ಲಿ ನಮ್ಮ ಅಕ್ಕ ತೆಗೆದು ಕಳಿಸಿರೋದು ಈ ವಿಡಿಯೋಸ್ ಎಲ್ಲ. ಫುಲ್ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ನಾನು ವಿಡಿಯೋದಲ್ಲಿ ಏನಾದರೂ ಇನ್ನೂ ಏನು ಚೇಂಜಸ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡಿ. ಥ್ಯಾಂಕ್ ಯು. ಬಾಯ್.